BA 5th ಸೆಮಿಸ್ಟರ್ ಇತಿಹಾಸ ವರ್ಗಕ್ಕೆ ಸ್ವಾಗತ. ವೆಲ್ಕಮ್ ಟು ದಿ BA 5th ಸೆಮಿಸ್ಟರ್ ಹಿಸ್ಟ್ರಿ ಕ್ಲಾಸ್. ಹಿಂದಿನ ಕ್ಲಾಸ್ನಲ್ಲಿ 1857ರ ದಂಗೆ ಬಗ್ಗೆ ವಿಷಯ ಪ್ರಾರಂಭ ಮಾಡಿದ್ದೆ. ಕಾರಣಗಳನ್ನು ನಾವು ನೋಡಿದ್ದೀವಿ. ಇದರ ಪ್ರಧಾನ ಘಟನೆಗಳೇನಾಗಿದ್ದವು ಮತ್ತು ಇದರ ಪರಿಣಾಮ ಏನಾಯಿತು. ಸೊ ವಿ ಹ್ಯಾವ್ ಸ್ಟಡಿಡ್ ದ ಕಾಸಸ್ ಫಾರ್ 1857. Now we will study the important events, the course of the revolt and the results. So the course of the event here, the revolt means where the revolts occurred. ಪ್ರಧಾನ ಘಟನೆಗಳಂದರೆ ಎಲ್ಲೆಲ್ಲಿ ಅಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಯಿತು, ಭಾರತೀಯರು ಎಲ್ಲೆಲ್ಲಿ ಪ್ರತಿಭಟನೆ ಮಾಡಿದರು. ಸೊ ದ್ಯಾಟ್ ವಿ ಆರ್ ಟು ಮೇನ್ಲಿ ಸ್ಟಡಿ. ಇದೇ ನಿಮಗೆ ಮ್ಯಾಪ್ ಪ್ರಶ್ನೆ ಇದೆ, ಇದರ ನಂತರ ನಾನು ವಿಷಯ ಚರ್ಚೆ ಮಾಡ್ತೀನಿ. ದಿಸ್ ಇಸ್ ಎ ಮ್ಯಾಪ್ ಕ್ವಶನ್. 1857ರ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಅದರ ಮೇಲೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿರ್ತಾರೆ ಪ್ರಶ್ನೆಯಲ್ಲಿ. ಸೊ ಇಟ್ ಈಸ್ ಎ ಮ್ಯಾಪ್ ಕ್ವಶನ್. 10 ಮಾರ್ಕ್ಸ್ ಕೇಳಿರ್ತಾರೆ ಮ್ಯಾಪ್ ಪ್ರಶ್ನೆ. ಅದಕ್ಕೆ ಈ ರೀತಿಯಾದಂಥ ಸ್ಥಳಗಳನ್ನು ಗುರುತಿಸಬೇಕು ಇವನ್ನ ಮತ್ತು ಅದರ ಮೇಲೆ ಟಿಪ್ಪಣಿ ಬರೀಬೇಕು. ಯು ಹ್ಯಾವ್ ಟು ಐಡೆಂಟಿಫೈ ದೀಸ್ ಪ್ಲೇಸಸ್ ಆ್ಯಂಡ್ ರೈಟ್ ಎ ನೋಟ್ ಆನ್ ಇಟ್. ಸೊ ಫಸ್ಟ್ ವಿ ವಿಲ್ ಟ್ರೈ ಟು ನೋ ಹಿಯರ್ ವಾಟ್ ಆರ್ ದ ಇಂಪಾರ್ಟೆಂಟ್ ಇವೆಂಟ್ಸ್ ಆಫ್ ದಿಸ್. So it was in 1857 because of here the various policies introduced by the British in different fields led to the revolt. 1857ರಲ್ಲಿ ಬ್ರಿಟಿಷರು ಅಳವಡಿಸಿದಂಥ ಬೇರೆ ಬೇರೆ ನೀತಿಯಿಂದಾಗಿ ನಾವು ನೋಡ್ತೀವಿ ಅಲ್ಲಿ 1857ರಲ್ಲಿ ದಂಗೆ ಪ್ರಾರಂಭವಾಗಿದ್ದು. ಮೊದಲಿಗೆ ದಂಗೆ ಪ್ರಾರಂಭವಾಗಿದ್ದು ಸೈನ್ಯದಲ್ಲಿ. ದ ಫಸ್ಟ್ ರಿವೋಲ್ಟ್ ವಾಸ್ ಇನ್ ದ ಮಿಲಿಟರಿ, where the Indian soldiers refused to use the cartridges of the Enfield rifles. Enfield ಬಂದೂಕುಗಳಿಗೆ ಬಳಸುವಂಥ ಕಾರ್ತೂಸ್ಗಳನ್ನು ಇಲ್ಲೇ ಬಳಸಲು ನಿರಾಕರಿಸಿದಂಥ ಭಾರತೀಯರು ಪ್ರತಿಭಟನೆ ಮಾಡಿದ್ದು. ಮೊದಲಿಗೆ ನಾವು ನೋಡ್ತೀವಿ ಇಟ್ ವಾಸ್ ಇನ್ ಬೆಹರಾಂಪುರ್, ಬಂಗಾಳದಲ್ಲಿ ಪ್ರಾರಂಭ ಆಗಿದ್ದು ಬೆಹರಾಂಪುರದಲ್ಲಿ ಪ್ರಾರಂಭವಾಯಿತು. ಲೇಟರ್ ಇಟ್ ವಾಸ್ ಇನ್ ಬ್ಯಾರಕ್ಪುರ್ ವೇರ್ ಮಂಗಲ್ ಪಾಂಡೆ ರಿವೋಲ್ಟೆಡ್, ಮಂಗಲ್ ಪಾಂಡೆ ಪ್ರತಿಭಟನೆ ಮಾಡಿದ್ದು. ಇವು ವಿಷಯಗಳನ್ನು ನಾನು ಅಲ್ಲಿ ಈಗಾಗಲೇ ಹೇಳಿದ್ದೇನೆ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಪಾಯಿಂಟ್. ಬೆಹರಾಂಪುರ್ ಮತ್ತು ಬ್ಯಾರಕ್ಪುರ್. ನಂತರ ನಾವು ನೋಡ್ತೀವಿ ಮಂಗಲ್ ಪಾಂಡೆನನ್ನು ಗಲ್ಲಿಗೇರಿಸಿದ ನಂತರ ಆಫ್ಟರ್ ದಿ ಹ್ಯಾಂಗಿಂಗ್ ಆಫ್ ಮಂಗಲ್ ಪಾಂಡೆ ವಿ ನೋಟಿಸ್ ದ್ಯಾಟ್ ದ ಸೋಲ್ಜರ್ಸ್ ಇನ್ ಮೀರತ್ ಆರ್ಗನೈಸರ್ ದ ರಿವೋಲ್ಟ್. ಮೀರತ್ನಲ್ಲಿ ಬರುವಂಥ ಸೈನಿಕರು ಈ ಪ್ರತಿಭಟನೆಯನ್ನು ಈ ಒಂದು ಸಂಘಟಿಸಿದರು. ದೇ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್, ದ ಮೀರತ್. And they marched on Delhi and captured Delhi from the Britishers. ದೆಹಲಿಯ ಮೇಲೆ ದಂಡೆತ್ತಿ ಹೋಗಿ ಮೀರತದ ಸೈನಿಕರು ದೆಹಲಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿತು. They took Delhi in their hands. And immediately here the revolt broke out in Delhi. ಕೂಡಲೇ ದೆಹಲಿಯಲ್ಲಿ ದಂಗೆ ಪ್ರಾರಂಭವಾಯಿತು. In Delhi the revolt broke out. The soldiers declared the Mughal Emperor Bahadur Shah Zafar, or he is also called as Bahadur Shah II, the last Mughal ruler, ಕೊನೆಯ ಮೊಘಲ ಚಕ್ರವರ್ತಿ. ಇವನನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಮೀರತದ ಸೈನಿಕರು ಘೋಷಣೆ ಮಾಡಿದರು. The Meerut soldiers declared Bahadur Shah Zafar or Bahadur Shah II as the Emperor of India. ಮತ್ತು ಎರಡನೇ ಬಹದ್ದೂರ್ ಶಾ ಹಾಗೂ ಸೇನಾಧಿಪತಿಯಾದಂಥ ಭಕ್ತ ಖಾನ್ ದೇ ಲೆಡ್ ದ ರಿವೋಲ್ಟ್ ಅಟ್ ದಿಲ್ಲಿ. ಕೂಡಲೇ ಇವರು ದೆಹಲಿಯಲ್ಲಿ ದಂಗೆದ ನೇತೃತ್ವ ವಹಿಸಿಕೊಂಡಿದ್ದು ಭಕ್ತ ಖಾನ್ ಮತ್ತು ಬಹದ್ದೂರ್ ಶಾ ಜಾಫರ್. ಇಮಿಡಿಯೇಟ್ಲಿ ಇನ್ ಕಾನ್ಪುರ್ ನಾನಾ ಸಾಹೇಬ್, ದ ಅಡಾಪ್ಟೆಡ್ ಸನ್ ಆಫ್ ಬಾಜಿರಾವ್ II, ಎರಡನೇ ಬಾಜಿರಾವ್ ಕೊನೆ ಪೇಶ್ವೆ ಏನಿದ್ದ ಅವನ ದತ್ತಪುತ್ರನಾಗಿದ್ದನು ಅಲ್ಲಿ ನಾನಾ ಸಾಹೇಬ್, ಹೂ ವಾಸ್ ರಿಫ್ಯೂಸ್ಡ್ ದಿ ಪೆನ್ಷನ್ ಆಫ್ 8 lakhs. ವರ್ಷಕ್ಕೆ ಏನು ವರಮಾನ ನೀಡಲಾಗ್ತಾ ಇತ್ತು 8 ಲಕ್ಷ, ಅದನ್ನು ದಾಬೂಸಿ ಈಗಾಗಲೇ ನಿಲ್ಲಿಸಿದ್ದ. ಯಾಕಂದರೆ ನಾನಾ ಸಾಹೇಬ್ ದತ್ತಪುತ್ರನಾಗಿದ್ದಾನೆ, ದತ್ತಪುತ್ರರಿಗೆ ಅಲ್ಲಿ ಯಾವುದೇ ಉತ್ತರಾಧಿಕಾರಿ ಹಕ್ಕಿಲ್ಲ. ಸೊ ಆಫ್ಟರ್ ದ ಡೆತ್ ಆಫ್ ಬಾಜಿರಾವ್ II in 1852 he had stopped the payment of 8 lakhs to here Nana Sahib, who was the adopted son. So he organized the revolt at Kanpur. ಅವನು ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿತು. He was supported by ರಾಮಚಂದ್ರ ಪಾಂಡುರಂಗ್.
ಅವನಿಗೆ ಬೆಂಬಲವಾಗಿದ್ದವನು ರಾಮಚಂದ್ರ ಪಾಂಡುರಂಗ, ಒಬ್ಬ ಹಿರಿಯ ಮರಾಠ ಸೇನಾನಿಯಾಗಿದ್ದನು. ಪ್ರೀತಿಯಿಂದ ಸೈನಿಕರು ಅವನನ್ನು ತಾತ್ಯ ಟೋಪಿ ಅಂತ ಹೇಳಿ ಕರೀತಾ ಇದ್ದರು. ಆ್ಯಸ್ ಹಿ ವಾಸ್ ವೆರಿ ಎಲ್ಡರ್ ಆ್ಯಂಡ್ ಹಿ ಯೂಸ್ ಟು ವೇರ್ ಎ ಹ್ಯಾಟ್. ಅವನು ಒಂದು ಟೊಪಿಗೆಯನ್ನು ಹಾಕ್ತಾ ಇದ್ದ ಮತ್ತು ಹಿರಿಯ ವ್ಯಕ್ತಿಯಾಗಿದ್ದ. ಅದಕ್ಕೆ ಸೈನಿಕರು ಅವನನ್ನು ತಾತ್ಯ ಟೋಪಿ ಅಂತ ಹೇಳಿ ಕರೀತಾ ಇದ್ದರು. ಸೊ ತಾತ್ಯ ಟೋಪಿ ಆ್ಯಂಡ್ ನಾನಾ ಸಾಹೇಬ್ ಲೆಡ್ ದ ರಿವೋಲ್ಟ್ ಅಟ್ ಕಾನ್ಪುರ್. ಅಟ್ ದ ಸೇಮ್ ಟೈಮ್ ಇದೇ ಸಂದರ್ಭದಲ್ಲಿ ದತ್ತ ಪುತ್ರರಿಗೆ ಅದು ಉತ್ತರಾಧಿಕಾರಿ ಹಕ್ಕಿಲ್ಲ ಎಂಬ ಈ ಒಂದು ನೀತಿಯ ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಆನ್ ದಿಸ್ ಗ್ರೌಂಡ್ ಇವನ್ ಲಕ್ಷ್ಮೀಬಾಯಿ ವಾಸ್ ರಿಫ್ಯೂಸ್ಡ್ ದ ಅಡಾಪ್ಷನ್. ಲಕ್ಷ್ಮೀಬಾಯಿಯನ್ನು ಝಾನ್ಸಿದ ರಾಣಿಯಾಗಿದ್ದಳು. ಅವಳಿಗೂ ಕೂಡ ದತ್ತಕ್ಕೆ ತೆಗೆದುಕೊಳ್ಳಲು ಬ್ರಿಟಿಷರು ಅವಕಾಶ ಮಾಡಲಿಲ್ಲ. ಝಾನ್ಸಿಯನ್ನು ವಶಪಡಿಸಲಿಕ್ಕೆ ಬಂದಾಗ ಲಕ್ಷ್ಮೀಬಾಯಿ ಆರ್ಗನೈಸ್ಡ್ ದ ಆರ್ಮಿ ಆ್ಯಂಡ್ ಶಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. ದಟ್ ಈಸ್ ವಾಟ್ ವಿ ಫೈಂಡ್ ಲಕ್ಷ್ಮೀಬಾಯಿ ಲೆಡ್ ದ ರಿವೋಲ್ಟ್ ಆಟ್ ಝಾನ್ಸಿ. ಹೀಗೆ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ರಾಮಚಂದ್ರ ಪಾಂಡುರಂಗ ಅಥವಾ ತಾತ್ಯ ಟೋಪಿ, ಝಾನ್ಸಿಯಲ್ಲಿ ನಾವು ನೋಡ್ತೀವಿ ನೇತೃತ್ವ ವಹಿಸಿಕೊಂಡಿದ್ದು ಲಕ್ಷ್ಮೀಬಾಯಿ ಆಗಿದ್ದಳು ಅಗೇನ್ಸ್ಟ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಲಖನೌದಲ್ಲಿ, ಸೊ ಇನ್ ಲಖನೌ ಇಟ್ ವಾಸ್ ದ ವಿಡೋ ಆಫ್ ನವಾಬ್ ವಾಜಿದ್ ಅಲಿ ಶಹ. ನವಾಬ್ ವಾಜಿದ್ ಅಲಿ ಶಹನ ವಿಧವೆಯಾದಂಥ ಹಜರತ್ ಮಹಲ್, ಬೇಗಂ ಹಜರತ್ ಮಹಲ್, ಇವಳ ದಂಗೆದ ನೇತೃತ್ವವನ್ನು ವಹಿಸಿಕೊಂಡದ್ದು ಅಗೇನ್ಸ್ಟ್ ದ ಅನೆಕ್ಸೇಷನ್ ಆಫ್ ಔದ್ ಬೈ ದ ಬ್ರಿಟಿಷ್ ಇನ್ 1856 ಆನ್ ದ ಗ್ರೌಂಡ್ ಆಫ್ ಮಹಲ್ ಅಡ್ಮಿನಿಸ್ಟ್ರೇಷನ್. ದುರಾಡಳಿತದ ಮೇಲೆ ಅದನ್ನು ವಶಪಡಿಸಿಕೊಂಡಿದ್ದ ಡಾಲೌಸಿ 1856ರಲ್ಲಿ ಔದ ಸಂಸ್ಥಾನವನ್ನು, ಅದರ ವಿರುದ್ಧ ಬೇಗಂ ಹಜರತ್ ಮಹಲ್ ದಂಗೆ ಎದ್ದಿತ್ತು. ಸೊ ಶಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಮೇನ್ಲಿ ದ ಬ್ರಿಟಿಷ್. ಸೊ ಬೇಗಂ ಹಜರತ್ ಮಹಲ್ ಇನ್ ಲಖನೌ, ಔದದ ರಾಜಧಾನಿ ಲಖನೌ ಆಗಿತ್ತು, ಅಲ್ಲೇ ದಂಗೆ ನಡೆದಿತ್ತು. ಆ್ಯಂಡ್ ದ ಲೋಕಲ್ ಜಮೀನ್ದಾರ್ ಆಫ್ ಜಗದೀಶ್ಪುರ್ ಇನ್ ಬಿಹಾರ್, ಸೊ ವಿ ಕಮ್ ಅಕ್ರಾಸ್, ಹಿ ಆರ್ಗನೈಸ್ಡ್ ಎ ರಿವೋಲ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ಬ್ರಿಟಿಷರ ಆರ್ಥಿಕ ಸುಲಿಗೆ ನೀತಿಯ ವಿರುದ್ಧ ಜಗದೀಶ್ಪುರದ ಜಮೀನ್ದಾರರಾದಂಥ ಕನ್ವರ್ ಸಿಂಗ್ ಆರ್ಗನೈಸರ್ ದ ರಿವೋಲ್ಟ್. ಹೀಗೆ ಈ ರೀತಿಯಾಗಿ ಒಂದೊಂದು ಕಡೆಯಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಿನ ದೆಹಲಿ, ಉತ್ತರ ಪ್ರದೇಶ್, ಬಿಹಾರ್ ಇಲ್ಲಿ ದಂಗೆ ಈ ಒಂದು ನಡೆದದ್ದು. ಹಿಯರ್ ಇಟ್ ವಾಸ್ ದ ಪ್ಲೇಸಸ್ ವೇರ್ ದ ರಿವೋಲ್ಟ್ಸ್ ಟುಕ್ ಪ್ಲೇಸ್. ಬಟ್ ದ ರಿವೋಲ್ಟ್ ವಾಸ್ ವೆರಿ ಶಾರ್ಟ್. ಅಲ್ಪ ಅವಧಿಯಲ್ಲೇ ದಂಗೆಗಳನ್ನು ಅಡಗಿಸಿದರು ಬ್ರಿಟಿಷರು. ವಿದಿನ್ ಎ ಶಾರ್ಟ್ ಪೀರಿಯಡ್ ಇಟ್ ವಾಸ್ ಸಪ್ರೆಸ್ಡ್. ವಿ ಹ್ಯಾವ್ ದಿ ಹಿಯರ್ ಕಮಾಂಡರ್ಸ್ ಲೈಕ್ ಕಾಲಿನ್ ಕ್ಯಾಂಬೆಲ್, ಹ್ಯೂಗ್ ರೋಸ್, ಇವರು ಸೇನಾಧಿಪತಿಗಳಾಗಿದ್ದರು ಈ ದಂಗೆಯನ್ನು ಅಡಗಿಸಿದ್ದು. ಹಾಗೆ ನಾವು ನೋಡ್ತೀವಿ ಕ್ಯಾಪ್ಟನ್ ಹಡ್ಸನ್. ಸೊ ದೀಸ್ ಕಮಾಂಡರ್ಸ್ suppressed the revolt. The British commanders who suppressed the revolt. ಪ್ರತಿಭಟನೆಯನ್ನು ಈ ರೀತಿಯಾಗಿ ನಾವು ನೋಡ್ತೀವಿ ಅಲ್ಲಿ ಅಡಗಿಸಲಾಯಿತು. ಸೊ ಇನ್ ದೆಹಲಿ ಬಹದ್ದೂರ್ ಶಾ ಸೆಕೆಂಡ್ ವಾಸ್ ಅರೆಸ್ಟೆಡ್ ಆ್ಯಂಡ್ ಅಲಾಂಗ್ ವಿತ್ ಹಿಸ್ ಕ್ವೀನ್ ಜಿನತ್ ಮಹಲ್ ಬೋತ್ ವೇರ್ ಸೆಂಟ್ ಟು ರಂಗೂನ್ ಆಸ್ ಎ ಪ್ರಿಸನರ್ಸ್. ಅಲ್ಲಿ ಬಹದ್ದೂರ್ ಶಾ ಮತ್ತು ಅವನ ರಾಣಿಯಾದಂಥ ಜಿನತ್ ಮಹಲ್ ಇಬ್ಬರನ್ನು ಸೆರೆ ಹಿಡಿದು ರಂಗೂನ್ ಅಂದರೆ ಮಯನ್ಮಾರ್, ಹಿಂದೆ ಅದಕ್ಕೆ ಬರ್ಮಾ ಅಂತ ಹೇಳ್ತಾ ಇದ್ರು, ಅಲ್ಲಿ ಅವರನ್ನು ಕೈದಿಗಳಾಗಿ ಕಳಿಸಲಾಯಿತು. 1862 ಬಹದ್ದೂರ್ ಶಾ ಡೈಡ್ ಇನ್ ರಂಗೂನದಲ್ಲಿ ಅವನ ಮರಣವಾಗಿದ್ದು ಬಹದ್ದೂರ್ ಶಾ 1862ರಲ್ಲಿ. ಮತ್ತು ದೆಹಲಿಯಲ್ಲಿ ಪ್ರತಿಭಟನೆ ಅಡಗಿಸಲಾಯಿತು. ಇನ್ ದೆಹಲಿ ಇಟ್ ವಾಸ್ ಸಪ್ರೆಸ್ಡ್. ಹಾಗೆ ಲಖನೌದಲ್ಲಿ ಇದ್ದಂಥ ಬೇಗಂ ಹಜರತ್ ಮಹಲ್ ಮತ್ತು ಕಾನ್ಪುರದಲ್ಲಿರುವಂಥ ನಾನಾ ಸಾಹೇಬ್ ಸೋತ ನಂತರ ಇವರಿಬ್ಬರು ನೇಪಾಳಕ್ಕೆ ಪಲಾಯನಾಗಿದ್ದು ಮುಂದೆ ಅವರ ಬಗ್ಗೆ ಯಾವುದೇ ಮಾಹಿತಿಗಳು ನಮಗೆ ದೊರಕಿಲ್ಲ. ಸೊ ಬೋತ್ ನಾನಾ ಸಾಹೇಬ್ ಆ್ಯಂಡ್ ಬೇಗಂ ಹಜರತ್ ಮಹಲ್, ಬೋತ್ ಆಫ್ ದೆಮ್ ಎಸ್ಕೇಪ್ಡ್ ಟು ನೇಪಾಳ್. ಲೇಟರ್ ವಿ ಡೋಂಟ್ ಹ್ಯಾವ್ ಎನಿ ಹಿಯರ್ ದಿ ಸೋರ್ಸ್ ಟು ಸ್ಪೀಕ್ ಅಬೌಟ್ ದೆಮ್. ಅವ್ರ ಬಗ್ಗೆ ತಿಳಿದುಕೊಂಡು ನಮ್ಗೆ ಏನೇ ಮಾಹಿತಿಗಳು ಸಿಕ್ಕಿಲ್ಲ. ತಾತ್ಯ ಟೋಪಿ ವಾಸ್ ಗಿವನ್ ದ ಡೆತ್ ಪನಿಷ್ಮೆಂಟ್. ತಾತ್ಯ ಟೋಪಿಗೆ ಮರಣದಂಡನೆ ವಿಧಿಸಲಾಯಿತು. ಲಕ್ಷ್ಮೀಬಾಯಿ ಡೈಡ್ ಇನ್ ದ ಬ್ಯಾಟಲ್ ಆಫ್ ಗ್ವಾಲಿಯರ್ ಕದನದಲ್ಲಿ ಲಕ್ಷ್ಮೀಬಾಯಿಯ ಮರಣವಾಯಿತು. ಮತ್ತು ಜಗದೀಶ್ಪುರ್, ಹಿ ಆಲ್ಸೋ ಮೆಟ್ ಹಿಸ್ ಡೆತ್ ಇನ್ ದ ಬ್ಯಾಟಲ್. ಯುದ್ಧದಲ್ಲಿ ಜಗದೀಶ್ಪುರದ ಕನ್ವರ್ ಸಿಂಗ್ ಜಮೀನ್ದಾರ್ ಅವನು ಕೂಡ ಮೃತಪಟ್ಟಿದ್ದು. ಹೀಗೆ ಬ್ರಿಟಿಷರು ಸುಮಾರು 1 ವರ್ಷದ ಅವಧಿಯಲ್ಲಿ ವಿದಿನ್ ಎ ಸ್ಪ್ಯಾನ್ ಆಫ್ 1 year ದ ಹೋಲ್ ರಿವೋಲ್ಟ್ ವಾಸ್ ಸಪ್ರೆಸ್ಡ್. ಬೈ 1858 ದ ರಿವೋಲ್ಟ್ ಕೇಮ್ ಟು ಎನ್ ಎಂಡ್. 1858ರ ಸುಮಾರಕ್ಕೆ 1 ವರ್ಷದ ಅವಧಿಯಲ್ಲಿ ಈ ಪ್ರತಿಭಟನೆಗಳ ಎಲ್ಲ ಅಡಗಿಸಲಾದವು.
So this is how we find these were the main important events which have taken place. ಅಲ್ಲಿ ನಡೆದಂಥ ಮುಖ್ಯ ಘಟನೆಗಳನ್ನು ಈ ರೀತಿಯಾಗಿ ಹೇಳಬೇಕು. ಮ್ಯಾಪ್ ಪ್ರಶ್ನೆಗೆ ಇವುಗಳನ್ನು ನೆನಪಿಟ್ಟುಕೊಂಡಿರಿ. ಆ್ಯಂಡ್ ಲಾಸ್ಟ್ಲಿ ಯು ಹ್ಯಾವ್ ಟು ಸ್ಪೀಕ್ ದ ರಿಸಲ್ಟ್ಸ್. ಇದರ ಕೊನೆಯದಾಗಿ ಪರಿಣಾಮ ಏನಾಯಿತು ಅದನ್ನು ಹೇಳಬೇಕು. ದ ರಿಸಲ್ಟ್ಸ್ ಆಫ್ ದಿ revolt. So we find this revolt ended the rule of the Mughals in India 1858 with the sending of Bahadur Shah II to Rangoon. The Mughal rule ended. ಮೊಘಲ ಆಳ್ವಿಕೆ ಇಲ್ಲಿಗೆ ಕೊನೆಯಾಯಿತು 1858ರಲ್ಲಿ. 1858 the Mughal rule came to an end when Bahadur Shah was sent to Rangoon. This is first important event. Secondly, ಎಂಡ್ ಆಫ್ ದ ಕಂಪನಿ ರೂಲ್. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕೊನೆಗೊಂಡದ್ದು. ದ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಕೇಮ್ ಟು ಎನ್ ಎಂಡ್. ಹೌ ಇಟ್ ಕೇಮ್ ಟು ಎನ್ ಎಂಡ್? 1858 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ವಾಸ್ ಪಾಸ್ಡ್. 1858ರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ವಿಚ್ ಬ್ರಾಟ್ ದ ಚೇಂಜ್ ಇನ್ ದ ಅಡ್ಮಿನಿಸ್ಟ್ರೇಷನ್. ದ ರೂಲ್ ಆಫ್ ದ ಕಂಪನಿ ವಾಸ್ ಎಂಡೆಡ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ವಾಸ್ ಟೇಕನ್ ಬೈ ದ ಕ್ವೀನ್. ಭಾರತದಲ್ಲಿ ಕಂಪನಿ ಆಳ್ವಿಕೆ ಕೊನೆಗೊಳಿಸಿ ಇಂಗ್ಲೆಂಡದ ಸಾಮ್ರಾಜ್ಞಿ ಭಾರತದ ಆಡಳಿತವನ್ನು ವಹಿಸಿಕೊಂಡದ್ದು. ಆ್ಯಂಡ್ ಯರ್ ಆನ್ ದಿಸ್ ಒಕೇಶನ್ ಶಿ ಮೇಡ್ ಎ ಪ್ರೊಕ್ಲಮೇಷನ್. ಅವಳು ಒಂದು ಘೋಷಣೆ ಮಾಡ್ತಾಳೆ. ಆ ಸಮಯದಲ್ಲಿ ಇಂಗ್ಲೆಂಡದ ಸಾಮ್ರಾಜ್ಞಿ ಆದಂಥ ವಿಕ್ಟೋರಿಯಾ, ಅದನ್ನು ರಾಣಿಯ ಘೋಷಣೆ ಅಂತ ಹೇಳಿ ಕರೆಯಲಾಗಿದೆ. ಇಟ್ಸ್ ಕಾಲ್ಡ್ ಆಸ್ ಅ ಕ್ವೀನ್ಸ್ ಪ್ರೊಕ್ಲಮೇಷನ್ ವಿಚ್ ಸೇಸ್ ಹೆನ್ಸ್ ಫೋರ್ತ್ ಆಲ್ ದ Indians living in British India will be my subjects. ಬ್ರಿಟಿಷ್ ಭಾರತದಲ್ಲಿ ವಾಸವಾದಂಥ ಭಾರತೀಯರು ಇನ್ನು ಮುಂದೆ ಎಲ್ಲ ನನ್ನ ಪ್ರಜೆಗಳು ಅಂಥೇಳಿ ಅವಳು ಹೇಳ್ತಾಳೆ. ಅಂದರೆ ಇಂಗ್ಲೆಂಡದಲ್ಲಿ ನನ್ನ ಪ್ರಜೆಗಳು ಹೇಗೆ, ಹಾಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಲ್ಲೆಲ್ಲಿದೆ ಅದರ ಭಾರತೀಯರು ಇನ್ನು ಮುಂದೆ ನನ್ನ ಪ್ರಜೆಗಳು. ಇಂಗ್ಲೆಂಡದ ಜನರಿಗೆ ಏನು ಸೌಕರ್ಯಗಳನ್ನು ಕೊಡಲಾಗಿದೆ, ನಿಮಗೆ ಕೂಡ ಆ ಸೌಕರ್ಯಗಳನ್ನು ನೀಡಲಾಗುವುದು. So that is why Queen's Proclamation is called as the Magna Carta of India. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ನಾವು ನೋಡ್ತೀವಿ. ಮತ್ತು ಈ ರಾಣಿಯ ಘೋಷಣೆಯನ್ನು ನವೆಂಬರ್ 1, 1858ರಂದು ಇದೇ ಬ್ರಿಟಿಷ್ ಭಾರತದ ಮೊದಲನೇ ವೈಸ್ರಾಯ್ಗೆ ಅಧಿಕಾರ ತೆಗೆದುಕೊಂಡದ್ದು ಲಾರ್ಡ್ ಕ್ಯಾನಿಂಗ್ ಈ ರಾಣಿಯ ಘೋಷಣೆಯನ್ನು ಅಲಹಾಬಾದ್ ದರ್ಬಾರದಲ್ಲಿ ಓದಿದರು. He read it in Allahabad Darbar, the first British Viceroy of India, Lord Canning, on November 1st, 1858. ಹೀಗೆ ಇದು ಒಂದು ಕಂಪನಿ ಆಳ್ವಿಕೆ ಕೊನೆಗೊಂಡು ಅದರ ಮುಂದೆ ಏನಾಯಿತು ಅದನ್ನು ವಿಷಯವನ್ನು ಈ ರೀತಿಯಾಗಿ ಹೇಳಬೇಕು. ಆ್ಯಂಡ್ ಲಾಸ್ಟ್ಲಿ ದಿಸ್ ಇವೆಂಟ್ ಪೇವ್ಡ್ ದ ವೇ ಫಾರ್ ದ ರೈಸ್ ಆಫ್ ನ್ಯಾಷನಲಿಸಮ್ ಅಮಂಗ್ ಇಂಡಿಯನ್ಸ್. ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಬೆಳೆಯಲು ಈ ಘಟನೆ ಬುನಾದಿ ಆಯಿತು ಅಂತ ಹೇಳಲಾಗಿದೆ. ಇಟ್ ಈಸ್ ಎ ಬೇಸ್. ಇಟ್ ಪೇವ್ಡ್ ದ ವೇ ಫಾರ್ ದ ರೈಸ್ ಆಫ್ ನ್ಯಾಷನಲಿಸಮ್. So these are the three important results of this here mainly the event. ಈ ಘಟನೆ ಬ್ರಿಟಿಷರು ಇದರಲ್ಲಿ ವಿಜಯಶಾಲಿಯಾದರು, ಭಾರತೀಯರು ಇದರಲ್ಲಿ ಸೋಲನ್ನು ಕಂಡರು. ಇವೆಲ್ಲ ನಾವು ನೋಡ್ತೀವಿ. These were all the reasons, but these are three very important. Now in a conclusion we have to write. ಸಮಾರೋಪದಲ್ಲಿ ಏನು ಹೇಳಬೇಕು? Why Indians suffered here the defeat. ಭಾರತೀಯರು ಯಾಕೆ ಸೋಲನ್ನು ಕಂಡರು? So the main reason for the Indians to be defeated in this revolt was because they lacked the nationalism among them, hence there was no unity among the Indian leaders. ಭಾರತೀಯರಲ್ಲಿ ಒಂದು ದೊಡ್ಡ ಕೊರತೆ ಏನಿತ್ತಂದರೆ ರಾಷ್ಟ್ರೀಯತೆ ಕೊರತೆ ಇತ್ತು, ಪ್ರಾಂತಾಭಿಮಾನ ಇತ್ತು, ದೇಶಾಭಿಮಾನ ಇರಲಿಲ್ಲ. ಹೀಗಾಗಿ ನಾವು ನೋಡ್ತೀವಿ ಆ ನಾಯಕರಲ್ಲಿ ಒಕ್ಕಟ್ಟು ಬರಲಿಲ್ಲ. ಬ್ರಿಟಿಷರು ಸರಳವಾಗಿ ಅವರ ಮೇಲೆ ವಿಜಯ ಸಾಧಿಸಿದರು. ಈಸಿಲಿ ದೇ ಡಿಫೀಟೆಡ್ ದೀಸ್ ರೂಲರ್ಸ್. So this was the main reason for the failure of the Indians. However, this event is taken to be very significant and historical in Indian history because the future history was changed. ಇದರ ಮುಂದಿನ ಇತಿಹಾಸ ಬದಲಾವಣೆ ಕಾರಣದಿಂದಾಗಿ ಈ ಘಟನೆ ಒಂದು ಮೈಲುಗಲ್ಲು ಅಂತ ಹೇಳಿ ಕರೆಯಲಾಗಿದೆ. This event as described by Indians is a ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಸ್ ಅ ಸಾವರ್ಕರ್ ಸೆಟ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ ಅಂಥೇಳಿ ಅವನು ಕರೀತಾನೆ. ಇದಕ್ಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೆದದ್ದು ಸಾವರ್ಕರ್ ಅವರು 1908ರಲ್ಲಿ 1908
ಹೀಗೆ ಕರೆಯೋ ಉದ್ದೇಶ ಏನಿತ್ತು, ಭಾರತೀಯರಲ್ಲಿ ಒಂದು ಹೊಸ ಸ್ಫೂರ್ತಿ, ಹೊಸ ಶಕ್ತಿಯನ್ನು ಕೊಡುವುದಾಗಿತ್ತು. ಆದರೆ ಇದೇನು ಭಾರತಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ನಡೆದಂಥ ಯುದ್ಧವಾಗಿರಲಿಲ್ಲ. ಕೆಲವೇ ಪ್ರದೇಶದಲ್ಲಿ ಅಸಮಾಧಾನಗೊಂಡಂಥ ಇಲ್ಲಿ ವರ್ಗಗಳ ದಂಗೆ ಇದ್ದದ್ದು. ಸೊ ಇಟ್ ವಾಸ್ ಹೋಲ್ ಇಂಡಿಯಾ ನೆವರ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಇಟ್ ವಾಸ್ ನೆವರ್ ಎ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಆದರೆ ಸಾವರ್ಕರ್ ಅವರು ಯಾಕೆ ಹೇಳ್ತಾರೆ ಅಂದರೆ ಇದನ್ನು, ಬಿಕಾಸ್ ಟು ಗಿವ್ ಎ ನ್ಯೂ ಸ್ಪಿರಿಟ್ ಟು ದ ನ್ಯಾಷನಲ್ ಮೂವ್ಮೆಂಟ್ ಇನ್ 1908 ವಿಚ್ ಆಲ್ರೆಡಿ ಇಂಡಿಯನ್ಸ್ ಹ್ಯಾಡ್ ಡೆವಲಪ್ಡ್ ದ ನ್ಯಾಷನಲಿಸಮ್. ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಬಂದಿತ್ತು. ಹೀಗಾಗಿ ಅವರಿಗೆ ಒಂದು ಹೊಸ ಚೈತನ್ಯ, ಹೊಸ ಸ್ಫೂರ್ತಿಯನ್ನು ನೀಡಲು 50 ವರ್ಷದ ಹಿಂದೆ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ, ಈಗ ಪಡೆದುಕೊಳ್ಳಬೇಕಂತೇಳಿ ಸಾವರ್ಕರ್ ಅವರು ಹೇಳ್ತಾರೆ. 50 years ಬ್ಯಾಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಸ್ಟ್ರಗಲ್, ಸೊ ವಿ ಸೇ ನಾವು ವಿ ಹ್ಯಾವ್ ಟು ಅಚೀವ್ ಇಟ್. ಅದಕ್ಕೆ ಈ ರೀತಿಯಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದರು. ಬಟ್ ಇಟ್ ವಾಸ್ ರಿಯಲಿ ದರ್ ವಾಸ್ ನೋ ಕ್ವಶನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಸ್ವಾತಂತ್ರ್ಯದ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ ಅಲ್ಲಿ. ಆ್ಯಂಡ್ ಬ್ರಿಟಿಷರ್ಸ್ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ದಿಸ್, ದೇ ಕಾಲ್ಡ್ ಇಟ್ ಆಸ್ ಜಸ್ಟ್ ಸಿಪಾಯಿ ಮ್ಯೂಟಿನಿ, ಒಂದು ಸಿಪಾಯಿಯ ದಂಗೆ ಅಂತ ಹೇಳಿದರು. ಬಟ್ ವಿ ಕ್ಯಾನಾಟ್ accept this also because other sections of India also joined. Zamindars joined, peasants joined, the native rulers joined. So it was not confined only to ಸಿಪಾಯಿಸ್. ಅವರಿಗೆ ಮಾತ್ರ ಸಿಪಾಯಿಗೆ ಸೀಮಿತ ಆಗಲಿಲ್ಲ. ರಾಜವರ್ಗದ ಜನರು ಬಂದರು, ರೈತರು ಬಂದರು, ಜಮೀನ್ದಾರರು ಎಲ್ಲರೂ ಸೇರಿಕೊಂಡು ಒಂದು ಸಾಮೂಹಿಕ ದಂಗೆ ಆಗಿತ್ತು. ಹೀಗೆ ಅದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಕರೆಯೋದು ಕೂಡ ತಪ್ಪಾಗಿದೆ. ವಿ ಕೆನಾಟ್ ಸೇ ಇಟ್ ಆಸ್ ಎ ಸಿಪಾಯಿ ಮ್ಯೂಟಿನಿ. ಸೊ ನಾವು ವಾಟ್ ವಿ ಸೇ, ಜಸ್ಟ್ ವಿ ಸೇ ದಟ್ ಇಟ್ ವಾಸ್ ಎನ್ 1857 ರಿವೋಲ್ಟ್. ಅದು 1857 ದಂಗೆ ಅಂತೇಳಿ ಇದನ್ನು ಕರೆಯಲಾಗಿದೆ. ಈ ರೀತಿಯಾಗಿ ಸಮಾರೋಪವನ್ನು ಹೇಳಬೇಕು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಗಿವ್ ದ ಕನ್ಕ್ಲೂಷನ್ ಟು ದಿಸ್. ಸೊ ದಿಸ್ ಇಸ್ ಅಬೌಟ್ ಹೌ 1857 ರಿವೋಲ್ಟ್ ಕಾಸಸ್, ಕೋರ್ಸ್ ಆ್ಯಂಡ್ ದ ರಿಸಲ್ಟ್ಸ್. ಇದು ನಿಮಗೆ ಪರೀಕ್ಷೆಯಲ್ಲಿ ಎಸ್ಸೆ ಟೈಪ್ ಪ್ರಶ್ನೆ ಇರ್ತದೆ, ಅದಕ್ಕೆ ನೀವು ಅದನ್ನು ಸಿದ್ಧತೆ ಮಾಡಿಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ಮ್ಯಾಪ್ ಪ್ರಶ್ನೆ ಏನಿದೆ ಅದನ್ನು ನಾನು ಚರ್ಚೆ ಮಾಡ್ತೀನಿ. ಸೊ ದಿಸ್ ಪಾರ್ಟ್, ಸೊ ಪೇಪರ್ 1 ವಿಷಯ ನಾನು ಮುಗಿಸಿದ್ದೀನಿ. ದೆನ್ ಐ ವಿಲ್ ಮೂವಿಂಗ್ ಟು ಪೇಪರ್ 2. ಅಲ್ಲಿ 2 ಪಾಠ ಇವೆ, ಅವನ್ನ ತೆಗೆದುಕೊಳ್ತೀನಿ. ಒಂದು ಅಲ್ಲಿ ಆಫ್ರಿಕಾದಲ್ಲಿ ಯುರೋಪಿಯನ್ನರ ವಸಾಹತುಗಳ ಬೆಳವಣಿಗೆ, ಎರಡನೇದು ಅಲ್ಲಿ ಅಮೇರಿಕಾದಲ್ಲಿ ನಡೆದಂಥ ಆಂತರಿಕ ಯುದ್ಧ ಅಥವಾ ಅದನ್ನು ಸಿವಿಲ್ ವಾರ್ ಇನ್ ಅಮೇರಿಕಾ ಅಂತ ಹೇಳ್ತಾರೆ. ಅಮೇರಿಕಾದಲ್ಲಿ ನಡೆದಂಥ ಆಂತರಿಕ ಯುದ್ಧ, ಇದನ್ನು ಅಲ್ಲಿ ಇನ್ನು 2 ಕ್ಲಾಸ್ನಲ್ಲಿ ಅದನ್ನು ಪೇಪರ್ 2 ಅದನ್ನು ಮಾಡ್ತೀನಿ. ಸೊ ಐ ಬಿ ಕಂಪ್ಲೀಟಿಂಗ್ ವಿದಿನ್ 2 or 3 ಕ್ಲಾಸಸ್. ನಂತರ ಮ್ಯಾಪ್ ಪ್ರಶ್ನೆಯನ್ನು ಚರ್ಚೆ ಮಾಡ್ತೀನಿ. ಲೇಟರ್ ಐ ಬಿ ಎಕ್ಸ್ಪ್ಲೇನಿಂಗ್ ಯು ದ ಮ್ಯಾಪ್ ಕ್ವಶನ್. ಹೀಗೆ ಇದನ್ನೇ ವಿಷಯ ನೆನಪಿಟ್ಕೊಳ್ಳಿ. ಐ ಕಂಟಿನ್ಯೂ ಹಿಯರ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಮುಂದಿನ ಕ್ಲಾಸ್ನಲ್ಲಿ 1861ರಿಂದ 1865 ಅವಧಿಯಲ್ಲಿ ನಡೆದಂಥ ಅಮೇರಿಕಾದ ಆಂತರಿಕ ಯುದ್ಧದ ಬಗ್ಗೆ ವಿಷಯ ಚರ್ಚೆ ಮಾಡ್ತಾರೆ. ಸಿವಿಲ್ ವಾರ್ ಇನ್ ಅಮೇರಿಕಾ 1861 to 65. ಶಾರ್ಟ್ ನೋಟ್ನಲ್ಲಿ ಬರ್ಬೋದು. ಇಟ್ ಮೇ ಕಮ್ ಇನ್ ಶಾರ್ಟ್ ನೋಟ್ ಆರ್ ಮ್ಯಾಕ್ಸಿಮಮ್ 10 marks. ಸೊ ದ್ಯಾಟ್ ಐ ವಿಲ್ ಡಿಸ್ಕಸಿಂಗ್. ವಿಲ್ ಕಂಟಿನ್ಯೂ ದಿಸ್. ಪೇಪರ್ 2 ಮಾಡ್ತೀನಿ. ಪೇಪರ್ 1 ಬರುವಂಥ ವಿಷಯ ಮುಗಿಸಿದ್ದೀನಿ ನಾನು. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಪೇಪರ್ 1 ಟಾಪಿಕ್ ಹಿಯರ್. ಮ್ಯಾಪ್ ಕ್ವಶನ್ ಏನಿದೆ ಕೊನೆಯದಾಗಿ ತಗೋತೀನಿ. ವಿಲ್ ಕಂಟಿನ್ಯೂ.